ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಾ ಇರೋದು. ಇವತ್ತು ಆಡ್ಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಬಂದಿರೋ ವಿಚಾರ ಬಂದು ಶನಿವಾರ ನಮ್ಮ ಶುಕ್ರವಾರ ನಮ್ಮ ಸಂಘಟನೆಯ ಸದಸ್ಯರು ಆಟೋ ಚಾಲಕರು ಮತ್ತೆ ಪ್ರೈವೇಟ್ ಗಾಡಿ ಕಾರು ಇಬ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ. ರೋಡ್ ಹೋಗ್ತಿರೋಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗೋದು ಸಹಜ. ಮಾತು ಬೆಳೆಸ್ಕೊಂಡು ಕಸ್ಟಮರು ಕೂಡ ಬೇರೆ ರೀತಿ ಕೀ ಎಲ್ಲ ಕಿತ್ಕೊಂಡು ಆಟೋ ಡ್ರೈವರ್ನ ಬೇರೆ ರೀತಿ ವರ್ತನೆ ಮಾಡಿದ್ರು. ಇವತ್ತು ಕೂಡ ಪೊಲೀಸ್ನವರು ನಮ್ಮನ್ನ ಆಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಏನು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿಗೆ ಬರಕ್ಕೆ ಹೇಳಿದ್ರು ನಾಗಣ್ಣ ಅವರು. ಶುಕ್ರವಾರನೂ ಕೂಡ ಆ ವ್ಯಕ್ತಿ ಕಾರು ಯಾರು ಕಾರ್ ಡ್ರೈವರ್ ಇದ್ದಾರೆ ಆ ವ್ಯಕ್ತಿ ನಮ್ಮ ಆಟೋ ಚಾಲಕರ ಮೇಲೆ ದೌರ್ಜನ್ಯ ಮಾಡಿ ಆಟೋದು ಕೀ ಎಲ್ಲ ಕಿತ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತು ಶುಕ್ರವಾರನೂ ಕೂಡ ಕರ್ಕೊಂಡ್ಬಂದಿದ್ರು. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಅದೇ ಕಾರ್ ಅವರು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಿಲ್ಲ. ನಮ್ಮ ಆಟೋ ಚಾಲಕರು ಪೊಲೀಸ್ ಸ್ಟೇಷನ್ ಗಂಟ ಬಂದು ಹೋಗಿದ್ರು. ಅದಾದ್ಮೇಲೆ ಆ ಕಾರ್ ಅವ್ರ ನಂಬರ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರಿಗೆ ಕಾಲ್ ಮಾಡಿ ಫೋನ್ ಮಾಡಿದಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಸೋಮವಾರ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ನಾವು ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೋ. ಇವತ್ತು ಕೂಡ ವ್ಯಕ್ತಿ HSR ಲೇಔಟ್ ಅಲ್ಲಿ ಇದ್ದೀನಿ, ನಾನು ಡ್ಯೂಟಿಲಿ ಇದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ, ಸಂಜೆ 5 ಗಂಟೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. 7:30 ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡೋನು ಶುಕ್ರವಾರ ಬಂದೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಸೋಮವಾರ ಗಂಟ ಕಾಯಿಸ್ಬಾರ್ದಾಗಿತ್ತು. ನೀನು ಕಂಪ್ಲೇಂಟ್ ಕೊಡೋನು ಶುಕ್ರವಾರ ಬಂದು ಕಂಪ್ಲೇಂಟ್ ಕೊಟ್ಟು ಕಾನೂನು ಅಡಿಯಲ್ಲಿ ಏನಿದೆ ಅದನ್ನ ಪಾಲನೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ನಾವು ಕಾಯ್ದು ಇಷ್ಟು ಜನ ನಮ್ಮೆಲ್ಲ ಸಂಘಟನೆ ಚಾಲಕರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಸಬ್ ಇನ್ಸ್ಪೆಕ್ಟರ್ ನಾಗಣ್ಣ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿ ನೋಡಿ ಈ ತರ ಸಮಸ್ಯೆ ಆಗಿತ್ತು, ಇಲ್ಲಿ ಆಟೋ ಚಾಲಕದ್ದು ತಪ್ಪಿಲ್ಲ, ಕಾರ್ ಅವ್ರದ್ದು ತಪ್ಪಿರೋದು. ಆಟೋ ಚಾಲಕ ಟರ್ನಿಂಗ್ ಮಾಡೋಂಥ ಸಂದರ್ಭದಲ್ಲಿ ಕಾರ್ ಅವನು ಹಿಂದ್ಗಡೆ ಬಂದು ಕುದ್ದಿ ಆಟೋ ಚಾಲಕನ ಕೀ ಎಲ್ಲ ಕಿತ್ಕೊಂಡು ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾಗ ವಿಚಾರ ತಿಳಿಸ್ಕೊಟ್ಟಾಗ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಸಾಯಂಕಾಲ ಅವರು ಬರ್ತಾರಂತೆ 7:30ಗೆ. ನಾನು ನಿನಗೆ ಕಾಲ್ ಮಾಡ್ತೀನಪ್ಪ, ನೀನು ಕೂಡ ಬಾ ಅಂತ ನಾವೊಂದು ಸಮಸ್ಯೆಯನ್ನ ಬಗೆಹರಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ ಮೇಲೆ. ಅವರು ಕೂಡ ಸಾಯಂಕಾಲ ಬಂದು 7:30ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ಲಿ, ಅದು ಒಳ್ಳೆ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ರೆ ಅದು ನಮಗೂ ಕೂಡ ಅನುಕೂಲ. ಆದ್ರೆ ಒಂದು ರೋಡಲ್ಲಿ ಪಬ್ಲಿಕ್ ಅಲ್ಲಿ ದಬ್ಬಾಳಿಕೆ ಮಾಡಿ ಆಟೋ ಡ್ರೈವರ್ ಹತ್ರ ಕೀ ಎಲ್ಲ ಕಿತ್ಕೊಂಡು ಬೇರೆ ರೀತಿ ವರ್ತನೆ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನಾನು ಒಳ್ಳೆಯವನು ಅಂತ ವ್ಯಕ್ತಿ ನಡ್ಕೋತಾನೆ. ಅಷ್ಟು ಧೈರ್ಯ ಇದ್ದಿದ್ರೆ ವ್ಯಕ್ತಿ ಇವತ್ತು ಬಂದು ನಾವು ಕೂಡ ಹೇಳಿ ಸೋಮವಾರ ಬರ್ತೀವಪ್ಪ ಬಾ ಅಂತ ನಾವು ವಿಚಾರ ತಿಳಿಸ್ಕೊಟ್ಟಾಗ ಆಯ್ತು ಬರ್ತೀನಿ ಅಂತವನು ಇವತ್ತು ಬರ್ಬೇಕಾಗಿತ್ತು. ನಾವೆಲ್ಲ ಇಷ್ಟು ಜನ ಚಾಲಕರು ದುಡಿಮೆ ಕೊಟ್ಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಬಂದಿದೀವಲ್ವಾ, ಆ ವ್ಯಕ್ತಿನೂ ಕೂಡ ಬರ್ಬೇಕಾಗಿತ್ತು, ಯಾಕಂದ್ರೆ ಚಾಲಕದ ತಪ್ಪಿಲ್ಲ. ಹಾಗಾಗಿ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ನಾಗಣ್ಣ ಅವರು ಕೂಡ ಒಂದು ಒಳ್ಳೆ ರೀತಿನೇ ಏನಿದೆ ಅದನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವತ್ತೇನೋ ನಮ್ಮ ಸಂಘಟನೆಯಿಂದ ಎಲ್ಲ ಚಾಲಕರು ಬಂದು ಒಂದು ಚಾಲಕರ ಪರವಾಗಿ ನಿಂತ್ಕೊಂಡ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾವುದೇ ಚಾಲಕ ಸಮಸ್ಯೆ ಆಗಲಿ ಖಂಡಿತವಾಗ್ಲೂ ನಾವು ಚಾಲಕರ ಪರವಾಗಿ 24/7 ನಾವು ಇದ್ದೇ ಇರ್ತೀವಿ. ಯಾವುದಕ್ಕೂ ಜಗ್ಬೇಡಿ, ಯಾವನೇ ಅನ್ಯಾಯ ಮಾಡಲಿ ಕಾನೂನು ಪೊಲೀಸ್ನವರು ಇದ್ದಾರೆ ನಮ್ಮ ಸಪೋರ್ಟ್ಗೆ. ಪೊಲೀಸ್ನವರು ಒಂದು ಒಳ್ಳೆ ರೀತಿ ಕೆಲಸ ಮಾಡ್ಕೊಡ್ತಾರೆ, ಯಾಕೆಂದ್ರೆ ಪಬ್ಲಿಕ್ಗೋಸ್ಕರ ಪೊಲೀಸ್ನವರು ಇದ್ದಾರೆ. ಅವ್ರು ಒಂದೊಳ್ಳೆ ರೀತಿಲಿ ನಮ್ಗೆ ಚಾಲಕರಿಗೆ ಬೆಂಬಲವಾಗಿ ನಿಂತು ಇವತ್ತು ಕೂಡ ಒಂದೊಳ್ಳೆ ರೀತಿ ಮಾಡ್ಕೊಟ್ಟಿದ್ದಾರೆ. ಏನಾದ್ರು ಮಾತಾಡ್ತೀನಪ್ಪ, ಅವತ್ತು ಏನಾಯ್ತು ಅನ್ನೋದನ್ನ ಸ್ವಲ್ಪ ಜೋರ ಸಿಗ್ನಲ್ ಬಂದಿದೆ ಸರ್, ಅಲ್ಲಿ ಕಾರ್ ಮುಂದೆ ಯೂಟರ್ನ್ ಮಾಡ್ತಾ ಇತ್ತು. ನಾವು ಕಾರ್ ಯೂಟರ್ನ್ ಮಾಡ್ತಾ ಇದೆ ಅಂತ ಕಸ್ಟಮರ್ ಹೇಳಿದ್ರು, ಸರ್ ಹೋಗಿ ಸರ್ ನಮ್ಗೆ ಎಕ್ಸಾಮ್ ಟೈಮ್ ಆಗ್ತಾ ಇದೆ ಅಂತ. ನಾವು ಸ್ವಲ್ಪ ಹಿಂದ್ಗಡೆ ಬಂದ್ಬಿಟ್ಟು ರೈಟ್ ಟರ್ನ್ ತಗೊಂಡು ಸ್ವಲ್ಪ ಮುಂದೆ ಹೋಗಿದೆ. ಅಲ್ಲಿ ಸಿಗ್ನಲ್ ಬಂತು, ಸಿಗ್ನಲ್ ಸ್ಟಾಪ್ ಆಗಿದೆ, ನಾವು ಸ್ಟಾಪ್ ಮಾಡಿದ್ವಿ. ಅದಕ್ಕೆ ಮುಂಚೆನೆ ಹಿಂದೆ ಬಂದು ಬಿಟ್ಬಿಟ್ಟು ಅವ್ರು ನೇರಾಗಿ ಬಂದ್ಬಿಟ್ಟು ಕೀ ತಗೊಂಡ್ಬಿಟ್ಟು ಸರ್ ಟೀ ಕೊಡು ಅಂತ ಹೋಗಿ ಕಾರ್ ಹತ್ರ ಹೋಗಿ ಕೇಳಿದೆ, ಅವ್ರು ಕೊಟ್ಟಿಲ್ಲ. ಅಲ್ಲಿ ಒಂದು 10-15 ನಿಮಿಷ ಕೇಳಿದೆ, ಅವ್ರು ಕೊಟ್ಟೇ ಇಲ್ಲ ಸರ್. ಅವರು ಮತ್ತೆ ಪಬ್ಲಿಕ್ ಬಂದ್ಬಿಟ್ಟು ನೀವೇ ಕೂತ್ಬಿಟ್ಟಿದೆ ಅಲ್ವಾ, ನಾವು ಅವ್ರನ್ನ ಕೀ ತಗೊಂತ ಇದೆಯಾ ಕೊಡೋ ಅಂತ ಪಬ್ಲಿಕ್ ಬಂದು ಕೇಳಿದ್ರು. ಅವ್ರ ಮಾಟ ಕೇಳಿಸ್ಕೊಂಡಿಲ್ಲ ಅವರು. ಕೀ ಕಿತ್ಕೊಳ್ಳೋಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಮತ್ತೆ 5,000 ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. 5,000 ಎಲ್ಲ ನಮ್ಮ ಹತ್ರ ಆಗಲ್ಲ, ನಾವ್ ಇವಾಗ ಡ್ಯೂಟಿ ಮಾಡಿರೋದು 700 ರೂಪಾಯಿ ಅಷ್ಟೇ, ಈ ಆ ತರ ಏನು ಇಲ್ಲ, ನಾವು ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದೆ. ಅದು 5,000 ದುಡ್ಡು ಕೊಡೋ ಕೀ ಕೊಡ್ತೀನಿ ಅಂತೆಲ್ಲ ಕಾರ್ ಅವರು ನಿಮ್ಮ ಹತ್ರ ಮಾತಾಡಿರೋದು ನೋಡಿ. ಯಾವನ್ಗೂ ಕೂಡ ಅಧಿಕಾರ ಇಲ್ಲ, ಕೀ ಕಿತ್ಕೊಳ್ಳೋಷ್ಟು ಅಧಿಕಾರ ಯಾವನ್ಗೂ ಕೂಡ ಇಲ್ಲ. ಅವ್ನು ತಪ್ಪು ಮಾಡಿದಾನ ಪೊಲೀಸ್ ಸ್ಟೇಷನ್ ಬಂದು ಅವ್ನ ಗಾಡಿ ನಂಬರ್ ತಗೊಂಡು ಅವ್ನ ಮೇಲೆ ಕಂಪ್ಲೇಂಟ್ ಕೊಡಿ. ಮತ್ತೆ ಕೀ ಕಿತ್ಕೊಳ್ಳೋದು, ದಬ್ಬಾಳಿಕೆ ಮಾಡೋದು, ಬೇರೆ ರೀತಿ ವರ್ತನೆ ಮಾಡೋದು ಅವೆಲ್ಲ ಕೂಡ ಯಾರು ಕೂಡ ಮಾಡಕ್ಕೆ ಅಧಿಕಾರ ಇಲ್ಲ. ಮತ್ತೆ ಹೇಳ್ದೆ ನಮ್ಮ ಸಂಘಟವರು ಬರ್ತಾರೆ, ಒಂದ್ 5 ನಿಮಿಷ ಇರೋಣ ಮಾತು ಕೇಳಿಸ್ಕೊಂಡ್ ಬಂದು ಹೋಗುವ ಅಂತ. ಇಲ್ಲ ನಮ್ಗೆ ಟೈಮ್ ಆಗಿತ್ತು ಅಂತ ಕೀಸ್ ಕೊಟ್ಬಿಟ್ಟು ಹೋಗ್ಬಿಟ್ರು ಅವ್ರು. ಮತ್ತೆ ಫೋನ್ ಮಾಡಿ ಇಷ್ಟೆಲ್ಲ ವಿಚಾರ ಶುಕ್ರವಾರ ನಡೆದಿದೆ. ಆ ವ್ಯಕ್ತಿ ಕಂಪ್ಲೇಂಟ್ ಕೊಡೋನು ಇವತ್ತೇನ್ ಹೇಳ್ತಾವನು 7:30 ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಕೊಡ್ಬೇಕಾಯ್ತು. ಚಾಲಕ ತಪ್ಪು ಮಾಡಿದ್ರೆ ಶುಕ್ರವಾರ ಬಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಇವತ್ತಿನವರೆಗೂ ಕಾಯ್ಸಂಗಿರ್ಲಿಲ್ಲ.
ಇವತ್ತು ಕೂಡ ನಾವು ಕರೆಕ್ಟಾಗಿ 12 ಗಂಟೆ ಬರ್ತೀವಪ್ಪ ನೀನು ಬಾ ಅಂತ ಹೇಳಿದಕ್ಕೆ ಬೆಳಗ್ಗೆ ನಾವು ಒಂದು ಹಾಫ್ ಅನ್ ಅವರ್ ಬಂದು ಅವನ ಕೆಲಸಕ್ಕೋಸ್ಕರ ಅವನು ಸಮಯ ಕೊಟ್ಟು HSR ಲೆವೆಲ್ಗೆ ಹೋಗಿದ್ದಾನಂತೆ. ಪೊಲೀಸ್ನವರು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಈ ತರ ಬಂದಿದ್ದಾರೆ. ಅವರು ಕೂಡ ಒಂದು ವಿಚಾರಗಳನ್ನ ತಿಳಿಸಿ ಒಂದು ರೈಟಿಂಗ್ ಕೂಡ ಕೊಟ್ಟಿದ್ದಾರೆ. ನೀನು 7:15 ಮಿಸ್ ಮಾಡ್ತಾರೆ ಬಾರಪ್ಪ, ಮಾತುಕತೆ ಮಾಡ್ಕೊಳಂಗಿದ್ರೆ ಮಾಡ್ಕೋ, ಇಲ್ಲ ನೀನು ಕಂಪ್ಲೇಂಟ್ ಕೊಟ್ರೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಾನೂನು ಮುಖಾಂತರ ನೀವೇನು ಕೋರ್ಟಲ್ಲಿ ಕೇಸ್ ನಡೆಸ್ಕೊಡ್ತೀರಾ ಅದನ್ನ ನಡೆಸ್ಕೊಳ್ಳಿ ಅಂತ ಪೊಲೀಸ್ನವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆಯ್ತಾ, ಪ್ರತಿಯೊಬ್ಬರೂ ಅಷ್ಟೇನೆ ಈಗ ಕಿತ್ಕೊಳ್ಳೋ ಅಷ್ಟು ಅಧಿಕಾರ ಯಾವನ್ಗೂ ಕೂಡ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಕಡೆಯಿಂದ ತಪ್ಪಿದೆ, ಯಾರು ಕಾರ್ ಡ್ರೈವರ್ ಇದ್ದಾನೆ ನಿಮ್ ಕಡೆಯಿಂದ ತಪ್ಪಿದೆ. ಆದ್ರೂ ಕೂಡ ಚಾಲಕ ಒಂದು ಪೊಲೀಸ್ ಅವರು ಮರ್ಯಾದೆ ಕೊಟ್ಟು ಇವತ್ತು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆನ ನೀನು ಕೂಡ ಕೊಡಬೇಕಾಗಿತ್ತು. 7:15 ಬರ್ತೀನಿ, 8 ಗಂಟೆ ಬರ್ತೀನಿ ಅನ್ನೋದಲ್ಲ. ಈಗ ಬಂದಂತ ಎಲ್ಲಾ ಚಾಲಕರು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀವಿ. ನಾವು ಯಾವತ್ತೂ ಕೂಡ ಚಾಲಕರ ಪರವಾಗಿ ನಿಂತ್ಕೋತೀವಿ. ಯಾವುದೇ ಚಾಲಕರ ಸಮಸ್ಯೆ ಆಗ್ಲಿ ನಾವು ಚಾಲಕರ ಪರವಾಗಿ ನಿಂತ್ಕೊಂಡು ಚಾಲಕ ನ್ಯಾಯ ಕೊಡ್ಸಂತ ಒಂದು ಕೆಲಸ ಮಾಡ್ತೀವಿ. ಬಂದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ.